ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಳ್ಳು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಎಳ್ಳು ಚಟ್ನಿ ಬಂದು ದೋಸೆ, ಇಡ್ಲಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಆ ತಿಂಡಿಗಳಿಗಿಂತ ಬಿಸಿ ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪನೋ ಎಣ್ಣೆನೋ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಆಹಾ ಹೋಗೋಂತೀರ ನೀವೇನೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ. ಈ ಎಳ್ಳು ಚಟ್ನಿ ಮಾಡೋದಕ್ಕೆ 1 ಇಂಚು ಶುಂಠಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಅರ್ಧ ಚಿಪ್ಪಷ್ಟು ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಾಗಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಹಾಕೋಬೋದು, ಹಾಗೇನೇನು ಕೂಡ ಹಾಕೋಬೋದು. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಡೋಣ. ಬೆಲ್ಲ ಒಂಚೂರು ಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ ಎಳ್ಳು ಚಟ್ನಿ, ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು ಎಳ್ಳು. ನೋಡಿ, ಒಂದು ಚಿಕ್ಕ ನೆಲ್ಲಿಕಾಯಿ ಸೈಜು ಹುಣಸೆಹಣ್ಣ ನೆನೆಸಿ ಈ ಥರ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ಳೋಣ. ಎಳ್ಳು ಒಂದು 4 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಇದು ಹುರಿದಿರೋಂಥ ಎಳ್ಳು. ನಾನು ಯಾವಾಗಲೂ ಹುರಿದು ಎತ್ತಿಟ್ಕೊಂಡಿರ್ತೀನಿ. ಸಾಮಾನ್ಯ ಎಲ್ಲ ಅಡುಗೆಗಳಿಗೂ ನಾನು ಎಳ್ಳನ್ನು ಬಳಸೋದು ಜಾಸ್ತಿ, ಸೊ ಹಾಗಾಗಿ ಮೊದಲೇ ಹುರಿದಿಟ್ಕೊಂಡ್ಬಿಟ್ಟಿರ್ತೀನಿ. ಉಪ್ಪು ಹಾಕ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಈಗಲೇ ನೀರು ಸೇರ್ಸೋಕ್ಕೆ ಹೋಗಬೇಡಿ. ಈಗ ಪಲ್ಸ್ ಕಡೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಬೋದು. ಈಗ ಒಂದು ಚಿಟಿಕೆ ಇಂಗು ಕೂಡ ಸೇರಿಸೋಣ. ಈಗ ಎಲ್ಲ ಪದಾರ್ಥನೂ ಸೇರಿಸಿದ್ದಾಗಿದೆ. ಈಗ ಮಿಕ್ಸಿಲಿ ತರ್ತರಿಯಾಗಿ ಪಲ್ಸ್ ಕಡೆ ಹಾಕೊಂಡ್ಬರ್ತೀನಿ. ನೋಡಿ, ಈ ಥರ ಕೋರ್ಸಾಗಿ ಮಿಕ್ಸಿಲಿ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ ಹೆಂಗಿದೆ. ಈ ಥರನೇ ಇರಲಿ. ಅನ್ನಕ್ಕೆಲ್ಲ ಕಲಿಸ್ಕೋಬೇಕು ಅಂದರೆ, ಈ ಅನ್ನಕ್ಕೆ ನೀವು ಕಲಿಸ್ಕೊಂಡು ತಿನ್ನಬೇಕು ಅಂದರೆ ಈ ಸ್ಟೇಜಲ್ಲಿದ್ದಾಗ ಒಗ್ಗರಣೆ ಹಾಕ್ಬಿಟ್ಟು ಕಲಿಸ್ಕೊಂಡು ತಿನ್ಬೋದು. ನಾನು ಇವತ್ತು ಇಡ್ಲಿಗೆ ಮಾಡ್ಕೊಳ್ತಾ ಇದ್ದೀನಿ ನೆಂಚ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತಲ್ವ ಇಡ್ಲಿಗೆ, ಹಾಗಾಗಿ ನೀರು ಸೇರಿಸ್ತಾ ಇದ್ದೀನಿ. ತುಂಬ ಅಲ್ಲ, ಸ್ವಲ್ಪ. ಈಗ ಒಂದು ರೌಂಡ್ ಮಿಕ್ಸಿಲಿ ಇನ್ನು ಸ್ವಲ್ಪ ನೈಸಾಗಿ ಮಾಡ್ಕೊಂಡು ಬರ್ತೀನಿ. ರುಬ್ಬಿದಾಗಿದೆ. ಈಗ ಇದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಬಿಟ್ರೆ ಎಳ್ಳು ಚಟ್ನಿ ಸೂಪರಾಗಿ ರೆಡಿಯಾಗಿರುತ್ತೆ. ಆಹಾ, ಎಂಥ ಚೆನ್ನಾಗಿರುತ್ತೋ ರುಚಿ ಇದ್ರದ್ದೆಲ್ಲ. ನೋಡಿ, ಒಗ್ಗರಣೆ ಮಾಡ್ತಾ ಇದ್ದೀನಿ. ಒಂದು 2 ಎಲೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಈ ಚಟ್ನಿ ನಾನಿಲ್ಲಿ ಎಳ್ಳೆಣ್ಣೆ ಬಳಸ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ. ನಾನು ಹೇಳೋದಲ್ಲ, ನೀವೆಲ್ಲ ಒಂದು ಸತಿ ಮಾಡಿಕೊಂಡು ಸೌದು ನೋಡಬೇಕು, ಆವಾಗ ಗೊತ್ತಾಗುತ್ತೆ ನಾನು ಹೇಳೋದು ಸರಿನಾ ತಪ್ಪಾ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ಎಳ್ಳು ಚಟ್ನಿ ಮಾಡೋದು. ಟ್ರೈ ಮಾಡಿ ಎಲ್ಲರೂ ಒಂದು ಸಾರಿ. ಪದೇ ಪದೇ ಮಾಡ್ಕೊತೀರಾ ಈ ಥರ ಎಲ್ಲ. ನೀವು ಟ್ರೈ ಮಾಡಿ ನೋಡಿದ್ಮೇಲೆ ಖಂಡಿತ ಇಷ್ಟ ಆಗುತ್ತೆ. ಆವಾಗವಾಗ ಮಾಡ್ಕೋತಾ ಇರ್ತೀರ ನೋಡಿ ಬೇಕಾರೆ. ಮತ್ತು ಬೇರೆ ರೆಸಿಪಿಲಿ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್, ಸಿ ಯು.